Dear learners, ಈ ವಿಡಿಯೋದಲ್ಲಿ ನಾವು ತೃತೀಯ ಭಾಷೆ ಹಿಂದಿ ಉತ್ತರ ಪುಸ್ತಕವನ್ನು ಹೇಗೆ ಸರಿಯಾಗಿ ಬರೆಯಬೇಕು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಈ ಉತ್ತರ ಪುಸ್ತಕದಲ್ಲಿ ಬರೆಯಲಾದ ಉತ್ತರಗಳು ಹೇಗೆ ಅಂಕಗಳನ್ನು ಪಡೆಯುವಂತೆ ರೂಪಿಸಲಾಗಿದೆ ಮತ್ತು ಯಾವ ರೀತಿಯಲ್ಲಿ ಉತ್ತರಗಳನ್ನು ಎಲಿವೇಟ್ ಮಾಡಲಾಗಿದೆ ಎಂಬುದನ್ನು ಹಂತಹಂತವಾಗಿ ಅರ್ಥಮಾಡಿಕೊಳ್ಳೋಣ. ಮೊದಲು ಒಂದು ಮುಖ್ಯ ವಿಷಯವನ್ನು ತಿಳಿದುಕೊಳ್ಳಬೇಕು. ಹಿಂದಿ ವಿಷಯದಲ್ಲಿ ಉತ್ತರ ತಿಳಿದಿರುವುದಷ್ಟೇ ಸಾಕಾಗುವುದಿಲ್ಲ. ಅದನ್ನು ಸರಿಯಾದ ರೀತಿಯಲ್ಲಿ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಬರೆಯುವುದು ಅತ್ಯಂತ ಮುಖ್ಯ. ಈ ಆನ್ಸರ್ ಬುಕ್ಲೆಟ್ನಲ್ಲಿ ಪ್ರತಿಯೊಂದು ಪ್ರಶ್ನೆಯನ್ನು ಗಮನದಿಂದ ಓದಿ. ಪ್ರಶ್ನೆಗೆ ಬೇಕಾದ ಉತ್ತರವನ್ನು ಮಾತ್ರ ಬರೆಯಲಾಗಿದೆ. ಅನಾವಶ್ಯಕ ಪದಗಳು ಅಥವಾ ವಿಷಯಗಳನ್ನು ಸೇರಿಸಲಾಗಿಲ್ಲ. 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳಲ್ಲಿ ಉತ್ತರಗಳು ನೇರವಾಗಿವೆ. ಸರಳ ಹಿಂದಿ ಭಾಷೆಯಲ್ಲಿ ಸಂಪೂರ್ಣ ಅರ್ಥ ಕೊಡುವಂತೆ ಬರೆಯಲಾಗಿದೆ. ಇದರಿಂದ ಮೌಲ್ಯಮಾಪನ ಮಾಡುವ ಶಿಕ್ಷಕರಿಗೆ ಉತ್ತರ ಸುಲಭವಾಗಿ ಅರ್ಥವಾಗುತ್ತದೆ. 3 ಮತ್ತು 4 ಅಂಕದ ಪ್ರಶ್ನೆಗಳಲ್ಲಿ ಉತ್ತರವನ್ನು ಸರಿಯಾದ ಪರಿಚಯ ವಾಕ್ಯದಿಂದ ಆರಂಭಿಸಲಾಗಿದೆ. ನಂತರ ಮುಖ್ಯ ಅಂಶಗಳನ್ನು ಕ್ರಮವಾಗಿ ವಿವರಿಸಲಾಗಿದೆ. ಕೊನೆಯಲ್ಲಿ ಸಣ್ಣ ಸಾರಾಂಶ ನೀಡಲಾಗಿದೆ. ಇದೇ ಉತ್ತರವನ್ನು ಎಲಿವೇಟ್ ಮಾಡುವ ಪ್ರಮುಖ ವಿಧಾನ. ಹಿಂದಿ ಪಾಠಭಾಗದ ಪ್ರಶ್ನೆಗಳಲ್ಲಿ ಪಾಠವನ್ನು ಅರ್ಥಮಾಡಿಕೊಂಡು ತಮ್ಮದೇ ಪದಗಳಲ್ಲಿ ಉತ್ತರ ಬರೆಯಲಾಗಿದೆ. ಪಾಠದ ಸಾಲುಗಳನ್ನು ನಕಲು ಮಾಡಿಲ್ಲ. ಇದು ಉತ್ತಮ ಉತ್ತರದ ಲಕ್ಷಣ. ಕವನ ಸಂಬಂಧಿಸಿದ ಪ್ರಶ್ನೆಗಳಲ್ಲಿ ಭಾವಾರ್ಥ ಸಂದೇಶ ಮತ್ತು ಕವಿ ಹೇಳಲು ಬಯಸಿದ ಅಂಶವನ್ನು ಸರಳವಾಗಿ ವಿವರಿಸಲಾಗಿದೆ. ಅತಿಯಾದ ಕಠಿಣ ಪದಗಳನ್ನು ಬಳಸಿಲ್ಲ. ವ್ಯಾಕರಣ ವಿಭಾಗದಲ್ಲಿ ಲಿಂಗ, ವಚನ, ಕಾಲ, ಕಾರಕ, ಸಂಧಿ ಮತ್ತು ಸಮಾಸ ಇವುಗಳನ್ನು ಸರಿಯಾದ ನಿಯಮಗಳೊಂದಿಗೆ ಬಳಸಲಾಗಿದೆ. ಪ್ರತಿ ಪ್ರಶ್ನೆಗೆ ಸರಿಯಾದ ರೂಪದಲ್ಲಿ ಉತ್ತರ ಬರೆಯಲಾಗಿದೆ. ಬರವಣಿಗೆ ವಿಭಾಗದಲ್ಲಿ ಪತ್ರ, ಪ್ಯಾರಾಗ್ರಾಫ್ ಅಥವಾ ಪ್ರಬಂಧವನ್ನು ಸರಿಯಾದ ರಚನೆಯಲ್ಲಿ ಬರೆಯಲಾಗಿದೆ. ಆರಂಭ ಭಾಗ, ಮಧ್ಯಭಾಗ ಮತ್ತು ಕೊನೆ ಭಾಗ ಸ್ಪಷ್ಟವಾಗಿ ಇವೆ. ಇನ್ನೊಂದು ಮುಖ್ಯ ಅಂಶ ಎಂದರೆ ಬರವಣಿಗೆಯ ಸ್ವಚ್ಛತೆ. ಅಕ್ಷರಗಳು ಸ್ಪಷ್ಟವಾಗಿವೆ. ಸಾಲುಗಳ ನಡುವೆ ಸರಿಯಾದ ಅಂತರ ಇದೆ. ಪ್ರತಿ ಪ್ರಶ್ನೆ ಹೊಸ ಸಾಲಿನಿಂದ ಆರಂಭವಾಗಿದೆ. ಇವೆಲ್ಲವೂ ಸೇರಿ ಈ ಆನ್ಸರ್ ಬುಕ್ಲೆಟ್ ಅನ್ನು ಮಾರ್ಕ್ಸ್ಗೆ ಯೋಗ್ಯವಾಗಿಸಿದೆ. ಡಿಯರ್ ಲರ್ನರ್ಸ್, ನೀವು ಕೂಡ ಇದೇ ವಿಧಾನವನ್ನು ಅನುಸರಿಸಿದರೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ವಿಷಯದಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವುದು ಖಂಡಿತ ಸಾಧ್ಯ. ಈ ಮಾಡೆಲ್ ಆನ್ಸರ್ ಬುಕ್ಲೆಟ್ ಅನ್ನು ರೆಫರೆನ್ಸ್ ಆಗಿ ಬಳಸಿಕೊಂಡು ನಿತ್ಯ ಅಭ್ಯಾಸ ಮಾಡಿ. ಉತ್ತರ ಬರೆಯುವ ವಿಧಾನವನ್ನು ಸುಧಾರಿಸಿಕೊಳ್ಳಿ.